ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಶಿವರಾಮೇಗೌಡ, ಅಜ್ಜಿ ಮತ್ತು ಮೋಹನ 3 ಜನ ಮಾತಾಡ್ತಿರ್ತಾರೆ. ಆಗ ಅಮ್ಮಮ್ಮ ಬಂದು ಶಿವರಾಮೇಗೌಡಂಗೆ ಬುದ್ಧಿವಾದ ಹೇಳ್ತಿರ್ತಾರೆ. ನೋಡು, ನಿನ್ನ ಮಗನ ನಿರ್ಧಾರದಲ್ಲಿ ನೀನು ತಪ್ಪು ನಿರ್ಧಾರ ತಗೋತಿದ್ಯಾ. ಅವ್ನ ಡಿಸಿಷನ್ಗೆ ಬಿಡಬೇಡ ಆಯಿತಾ. ದೊಡ್ಡವರು ಅನ್ನೋದು ನಾವು ಹಾಕಿದ್ದೀವಿ. ನಮ್ಮ ಅನುಭವದಿಂದ ಇಷ್ಟೆಲ್ಲ ಕೂಡ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವ್ನ ಮನಸ್ಸಲ್ಲಿ ವಿದ್ಯಾ ಇನ್ನೂ ಇದ್ದಾಳೆ ಆಯಿತಾ. ವಿದ್ಯೆ ಮೇಲೆ ಪ್ರೀತಿ ಇರೋದಕ್ಕೇ ಸಾವಿತ್ರಿ ಅಷ್ಟೆಲ್ಲ ಹೇಳಿದ್ರು ಕೂಡ ಅವಳ ಮೇಲೆ ಡೌಟ್ ಪಟ್ಟರು ಕೂಡ ಅವನು ಅವಳನ್ನ ಬಿಟ್ಕೊಡ್ಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಆಯಿತಾ. ಯಾವುದೇ ಕಾರಣಕ್ಕೂ ವಿದ್ಯಾ ಅವನ ಮನಸ್ಸಿಂದ ಹೋಗಿಲ್ಲ. ಏನೋ ಕೋಪಕ್ಕೆ ಈ ರೀತಿ ಆಡ್ತಿದ್ದಾನೆ, ಕೋಪಕ್ಕೆ ನಮ್ಮ ಒಂದು ಕೈನ ಕೊಡಬೇಡ ಶಿವರಾಮೇಗೌಡ ಅಂತ ಬುದ್ಧಿವಾದ ಹೇಳ್ತಿರ್ತಾರೆ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇನ್ನು ಇವತ್ತಿನ ಸಂಚಿಕೆನ ನೋಡೋದಿದ್ದರೆ, ಗೋವಿಂದ ಅವ್ರ ಅಣ್ಣನ ಬಗ್ಗೆ ಹೊಗಳ್ತಾ ಇರ್ತಾನೆ. ಹೌದು ಅಣ್ಣ, ನಿನ್ನ ಮೇಲೆ ಬಂದಂತಹ ಅಪವಾದ ಮಂಜಿನಂತೆ ಕರಗೋಯ್ತು. ನಿಜವಾಗ್ಲೂ ಆ ಮಗ ವಿದ್ಯಾ ನಿನ್ನ ಪಾಲಿಗೆ ಬರಲಿಲ್ಲ ಅಂತ ಅಂದರೆ ನೀನು ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಿತ್ತು. ಎಲ್ಲ ಪ್ರೆಸ್ ಮೀಟ್ಗಳಿಗೂ ನೀನು ತುತ್ತಾಗ್ತಿದೆ. ಇದರಿಂದ ನಿನ್ನ ರಾಜಕೀಯದಕ್ಕೆ ಅವಮಾನ ಆಗ್ತಿತ್ತು ಅಂತ ಹೇಳ್ತಾರೆ. ಭದ್ರ, ನಾನಂತೂ ಸುಮ್ಮನೆ ಬಿಡ್ತಿರ್ಲಿಲ್ಲ ಅವನ್ನ ಅಂತ ಹೇಳ್ತಾನೆ. ಆಗ ಅಮ್ಮಮ್ಮ, ಸಾಕು ಮುತ್ಲ ಬಾಯಿ, ಏನೋ ಗೊತ್ತಿಲ್ಲದರೆ ಒಂದು ತಪ್ಪು ಮಾಡಿರ್ತಾಳೆ, ಅದಕ್ಕೋಸ್ಕರ ಏನು ಯಾವಾಗಲೂ ಕೊಚ್ಚೋದೆ ನಿನ್ನ ಗುಡಿ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ವಿದ್ಯಾ ಎಂಥಳು ಅಂತ. ಗೊತ್ತಾಯ್ತಾ. ವಿದ್ಯಾ ತನ್ನ ಮಾವನ ಮಾನ ಹೋಗುತ್ತೆ ಅಂತ ತನ್ನ ಹುಟ್ಟಿಸಿದ ಅಪ್ಪನೇ ಎಳ್ಕೊಂಡೋಗಿ ಜೈಲಿಗೆ ಹಾಕಿದ್ದಾಳೆ. ಯಾವುದೇ ಹೆಣ್ಮಗಳಾದರೂ ತನ್ನ ಅಪ್ಪನ ಯಾರು ಕೂಡ ಬಿಟ್ಕೊಡಲ್ಲ. ಅಂಥದ್ರಲ್ಲಿ ತನ್ನ ಮಾವನ ಗೌರವ ಹಾಳಾಗುತ್ತೆ ಅಂತ ಹೇಳಿ ತನ್ನ ಅಪ್ಪನೇ ಕರ್ಕೊಂಡೋಗಿ ಜೈಲಲ್ಲಿ ಇರಿಸಿದ್ದಾಳೆ. ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು, ವಿದ್ಯಾ ಎಂಥ ಹುಡುಗಿ, ಎಂಥ ಒಳ್ಳೆ ಮನಸ್ಸಿರೋಳು ಅಂತ. ಆದರೆ ಯಾರು ಕೂಡ ತಪ್ಪು ಮಾಡ್ದಲೇ ಇರಲ್ಲ, ತಪ್ಪು ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಅವಳಿಗೆ ಇಷ್ಟು ದೊಡ್ಡ ಡಿವೋರ್ಸನ್ನು ಶಿಕ್ಷೆನ ನಾವು ಕೊಡಬಾರ್ದು ಅಂತ ಹೇಳ್ತಾರೆ ಶಿವರಾಮೇಗೌಡ. ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾರೆ. ಭದ್ರ ಕೋಪ ಮಾಡಿಕೊಂಡು, ಅಮ್ಮಮ್ಮ ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಆಯಿತಾ. ನಾನು ಯಾವತ್ತೂ ಕೂಡ ಅವಳನ್ನ ಕ್ಷಮಿಸಲ್ಲ, ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಒಪ್ಕೊಳ್ಳಲ್ಲ? ನೀನು ತಪ್ಪು ಮಾಡಿಲ್ವಾ, ನಾನು ತಪ್ಪು ಮಾಡಿಲ್ವಾ, ನಿಮ್ಮ ಅಪ್ಪ ತಪ್ಪು ಮಾಡಿಲ್ವಾ? ಎಲ್ಲರೂ ಕೂಡ ಒಂದೊಂದು ತಪ್ಪು ಮಾಡಿರ್ತೀವಿ. ತಪ್ಪು ಮಾಡಿರ್ಬೋದು, ಆದರೆ ಅವಳು ನನ್ನ ಆಸೆ ಕನಸುಗಳನ್ನ ನುಚ್ಚುನೂರು ಮಾಡಿದ್ದಾಳೆ ಅಂತ ಬೈತಾನೆ. ಇನ್ನೊಂದು ಕಡೆ ರತ್ನ ತುಂಬ ಅಳ್ತಾ ಇರ್ತಾಳೆ. ಅವ್ವ ಯಾಕೆ ಅಳ್ತಾ ಇದೆಯವ್ವ ಅಂತ ಕೇಳ್ತಾರೆ. ಇನ್ನೇನಂತ ಹೇಳೋಣ. ಅಜ್ಜಿನೂ ಕೂಡ ಅಳ್ತಾ ಇರ್ತಾರೆ. ನನ್ನ ಮಗ ಯಾವತ್ತೂ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಟನ್ನು ಹತ್ತಿರಲಿಲ್ಲ, ಅಂಥದ್ರಲ್ಲಿ ಅವನು ಮೆಟ್ಲು ಹತ್ತಿದ್ಬಿಟ್ನಲ್ಲ ಅಂತ. ಆಗ ರತ್ನನೂ ಹೊಳ್ತಿರ್ತಾಳೆ. ರತ್ನ, ಯಾಕೆ ಹೊಳ್ತಾ ಇದೆಯಾ? ನಾನು ಎಂಥ ಗಂಡನ ಮದುವೆ ಆಗಿದ್ದೀನಿ, ಒಂದು ಜವಾಬ್ದಾರಿ ಇಲ್ಲದಂಥ ಮನುಷ್ಯನ ಮದುವೆಯಾಗಿ ಇಂಥ ಪರಿಸ್ಥಿತಿಗೆ ತಂದು ನಿಂತಿದ್ದೀನಿ. ಊರಲ್ಲಿರೋ ಜನ ಎಲ್ಲರೂ ಕೂಡ ತಲೆಗೊಂದೊಂದು ಮಾತಾಡ್ತಾವ್ರೆ ಅಂತ ಹೇಳ್ತಾರೆ. ಅಯ್ಯೋ ಅವ್ವ, ನೀನು ಇವತ್ತು ಕ್ವಶನ್ ಮಾಡೋ ಬದಲು ನೀನು ಅವತ್ತೇ ಕ್ವಶನ್ ಮಾಡಿದರೆ, ಅವನ್ನೇ ಪ್ರಶ್ನೆ ಮಾಡಿದರೆ ಇಂಥ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ ಕಣವ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಮ್ಮಮ್ಮ ಶಿವರಾಮೇಗೌಡ ಮತ್ತು ಭದ್ರಂಗೆ ಹೇಳ್ತಾನೆ ಬಂದಿರ್ತಾರೆ. ಚಿತ್ರ, ಯಾಕೆ ಹೀಗೆ ಹಿಂಸೆ ಮಾಡ್ತಿದ್ಯಾ ಅಮ್ಮಮ್ಮ? ಅವ್ನಿಗೆ ಇಷ್ಟ ಇಲ್ಲ ಅಂದಮೇಲೆ ಅವ್ನ ಪಾಡಿಗೆ ಅವನ್ನ ಬಿಟ್ಬಿಡು, ಮುಚ್ಚೆ ಬಾಯಿ. ಏನು ಬಿಟ್ಬಿಡ್ತಾರೆ? ನಮ್ಮ ಮನೆ ಸೊಸೆನ ಅದು ಹೆಂಗೆ ಬಿಡೋಕ್ಕಾಗ ಸಾಧ್ಯ ಇದೆ? ನೀನೇನು ತಪ್ಪೇ ಮಾಡಿಲ್ವೇ? ಯಾವುದೋ ಒಂದು ತಪ್ಪು ಮಾಡಿದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀವು ಅವ್ನ ಮೇಲೆ ಹಾಗೆ ಸಾಧಿಸ್ತಿದ್ದೀರಾ ಅಂತ ಬೈದಾಗ, ಭದ್ರ, ಈ ವಿಷಯದಲ್ಲಿ ಯಾರು ಕೂಡ ಇಲ್ಲಿ ಮಾತಾಡೋಕೂಡದು, ಅವಳ ಹೆಸರು ಯಾರು ಎತ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಆಗ ಅಮ್ಮಮ್ಮ ಶಿವರಾಮೇಗೌಡ, ಸ್ವಲ್ಪ ಅರ್ಥ ಮಾಡ್ಕೊ ನಾನು ಹೇಳೋದನ್ನು. ಮಗ, ನೀನು ರಾಜ್ಯಕ್ಕೆ ಮಂತ್ರಿ ಆಗಿದೆಯಾ, ನಿನ್ನ ಮಗನಿಗೆ ಬುದ್ಧಿ ಹೇಳೋಕ್ಕಾಗಲ್ವಾ? ನಾನು ಹೇಳೋಷ್ಟು ಹೇಳಿದ್ದೀನಿ ಅಂತ ಹೇಳ್ತಾರೆ. ಶಿವರಾಮೇಗೌಡ, ಇಲ್ಲ ಕಣವ, ಹಾಗಾಗಿಲ್ಲ, ಇದರಲ್ಲಿ ಭದ್ರಂದೇ ಫೈನಲ್ ಡಿಸಿಷನ್, ಯಾಕೆಂದರೆ ಅವ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇವಾಗ ಏನಂತ ಹೇಳೋದು ಅಂತ ರತ್ನ ಹೇಳ್ತಿರ್ತಾರೆ. ಏನಂತ ಹೇಳೋದು ಅಂದರೆ, ನನ್ನ ಗಂಡ ನನ್ನ ಮಕ್ಕಳಿಗಾಗಿ ನನಗಾಗಿ ಏನೂ ಖರ್ಚು ಮಾಡಿಲ್ಲ, ಅವನು ಕುಡಿದು ಜೂಜಾಡಿ ಎಲ್ಲನೂ ದುಡ್ಡು ಕಳ್ದವನೆ, ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ಫೋನ್ ಕೂಡ ಬರುತ್ತೆ. ನಾಳೆ ಫ್ಯಾಮಿಲಿ ಕೋರ್ಟಿಗೆ ಬರಬೇಕು ಅಂತ ಫೋನ್ ಮಾಡ್ತಾರೆ. ಸರಿ ಆಯಿತು, ಬರ್ತೀವಿ ಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಿವರಾಮೇಗೌಡ ಮನೆಗೆ ಲಾಯರ್ ಕೂಡ ಬಂದಿರ್ತಾರೆ. ಹೇಳಿ ಬಂದಿದ್ದು ಏನು ಅಂತ ಹೇಳ್ತಾರೆ. ನಿಮ್ಮ ಮೇಲಿರುವಂಥ ಯಾವುದೇ ಕೇಸಸ್ಸು ಇಲ್ಲ, ಚೆಲ್ವನೇ ಬಂದು ವಾಲಂಟಿಯರ್ ಆಗಿ ಒಪ್ಕೊಂಡಿರೋದಕ್ಕೆ ನಿಮ್ಮ ಮೇಲೆ ಕೇಸಸ್ ಎಲ್ಲ ಕಂಪ್ಲೀಟಾಗಿ ಮುಚ್ಚೋಗಿದೆ ಸರ್ ಅಂತ ಹೇಳ್ತಾರೆ. ಒಳ್ಳೆ ಕೆಲಸನೇ, ಆಯಿತು ಬಿಡಿ, ಅವನು ಒಪ್ಕೊಂಡಿದ್ದು ನಮ್ಗೆ ತುಂಬಾ ಈಸಿ ಆಯಿತು ಅಂತ ಗೋವಿಂದೇಗೌಡ ಹೇಳ್ತಾನೆ. ಇನ್ನೊಂದು ಕಡೆ ನಾಳೆ ಫ್ಯಾಮಿಲಿ ಕೋರ್ಟ್ ಇದೆ, ಹಾಗಾಗಿ ನೀವು ಭದ್ರನ ಕಳಿಸ್ಬೇಕು, ನಾವು ಇದಕ್ಕೆ ಕಾರಣ ಏನು ಹೇಳಬೇಕು ಗೌಡ್ರೆ ಅಂತ ಹೇಳ್ತಾರೆ. ಕಾರಣ ಅಂತ ಏನೂ ಇಲ್ಲ, ನಾವು ಬರೀ ಅವ್ಳು ಮೋಸ ಮಾಡಿದ್ದು ಅಂದ್ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಯಾಕೆ ಮೋಸ ಮಾಡಿಲ್ಲ, ಅವಳು ಏನಾದರೂ ಕಾರಣ ಕೇಳಿದರೆ ಅವಳು ಮಾನ್ಗೆಟ್ಟಳು ಅಂತ ಹೇಳಿ, ಬಡವರು ಅಂತ ಗೊತ್ತಿದ್ರು ನಾವು ನಮ್ಮ ಸಮಾಜರಿಗೆ ಮದುವೆ ಮಾಡಿಕೊಂಡು ಈಗ ಯಾರ್ದೋ ಮಗಿಗೆ ತಾಯಿಯಾಗಿ ನನ್ನ ಭದ್ರಂದು ಅಂತ ಹೇಳ್ತಾಳೆ. ಅವಳ ಮೇಲೆ ಕಳಂಕನ ಒರೆಸಿ ಅಂತ ಹೇಳ್ತಾರೆ. ಆಗ ಭದ್ರಂಗೆ ತುಂಬ ಕೋಪ ಬರ್ತಿರುತ್ತೆ. ಅಮ್ಮಮ್ಮಂಗೂ ಕೂಡ ತುಂಬಾ ಕೋಪ ಬರ್ತಿರುತ್ತೆ. ಏನಿದು
ಇಲ್ಲಿ ಸಲ ದಾರಾಪ ಮಾಡ್ತಿದ್ಯಾ ಅಂತ ವಿದ್ಯುನ್ ಮೇಲೆ ಬೇಕು ಬೇಕು ಅಂತ ಕೆಟ್ಟದಾಗಿ ಮಾತಾಡ್ತಿರ್ತಾಳೆ. ಆಗ ಪದ್ಯ, ಚಿಕ್ಕಮ್ಮ ಬಾಯಿ ಮುಚ್ಚು ಸಾಕು ಅಂತ ಹೇಳ್ತಾರೆ. ಯಾಕೋ ನನ್ನ ಬಾಯಿ ಯಾಕೆ ಮುಚ್ಚಿಸ್ತಿದೆ, ಇರೋ ವಿಷಯನೇ ಹೇಳಿರೋದು. ಅವಳೇನು ಭಾರಿ ಸಾಚನ, ಹೊಟ್ಟೆಲಿ ಮಗ ಐತೆ ಅಂತ ಇಟ್ಕೊಂಡು ನಮ್ಮೆಲ್ಲರೂ ಮೋಸ ಮಾಡಲಿಲ್ವಾ? ಇವಾಗ ಬಸರಿಯಾಗಿ ನಾನು ನಿನಗೆ ಬಸರಿಯಾಗಿದ್ದೀನಿ ಅಂದರೆ ಯಾರು ನಂಬಿಡ್ತಾರೆ? ಇನ್ನೊಂದು ಸಲ ಮಾತಾಡೋಕ್ಕಿಂತ ಮುಂಚೆ ವಿದ್ಯುನ್ ಬಗ್ಗೆ ಕರೆಕ್ಟಾಗಿ ಮಾತಾಡು ಆಯಿತಾ? ಅವಳು ಎಂಥವಳು ಅಂತ ನನಗೆ ಗೊತ್ತು. ನನಗೆ ಅವಳ ಮೇಲೆ ಕೋಪ ಇರ್ಬೋದು, ಆದರೆ ಅವಳು ಎಂಥವಳು, ಕ್ಯಾರೆಕ್ಟರ್ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಆಗ ನಿಜವಾಗ್ಲೂ ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಏನಿದು ಹಿಂಗೆ ಮಾತಾಡ್ತಿದ್ದಾನಲ್ಲ, ಅದು ವಿದ್ಯುನ್ ಬಗ್ಗೆ ನಿಜವಾಗ್ಲೂ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆಗ ಈಶ್ವರಿ ಏನೇನೋ ಮಾತಾಡ್ತಾಳೆ, ಏನೇನೋ ಬೈಸ್ಕೊತಾಳೆ. ಭದ್ರನ ಕೈಲಿ ಚೆನ್ನಾಗಿ ಉಗಿಸ್ಕೊ ಸಾವಿತ್ರಿ ನೀನು ಅಂತ ಹೇಳ್ತಿದ್ದಾರೆ. ನೋಡು ಚಿಕ್ಕವ್ವ, ನಿನ್ಗೀಗಲೇ ಹೇಳ್ತಿದ್ದೀನಿ, ಯಾರ ಬಗ್ಗೆನೂ ಮಾತಾಡ್ಬೇಕಾದ್ರು ಕ್ಯಾರೆಕ್ಟರ್ ಬಗ್ಗೆ ಕರೆಕ್ಟಾಗಿ ಮಾತಾಡು. ಅದರಲ್ಲೂ ಅವಳ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಾಲಿಗೆ ಬಿಗಿ ಹಿಡ್ದು ಮಾತಾಡು. ಎಲ್ಲಿ ಬಿಲ್ಲಿದ ನಾಲಿಗೆ ಅಂತ ಏನೇನೋ ಮಾತಾಡಬೇಡ. ಹಂಗಲ್ಲ ಭದ್ರ, ಅವಳು ನಿನಗೆ ಬೇಜಾರು ಮಾಡಿರ್ಬೋದು, ಅದೊಂದು ಬಿಟ್ಟರು ಇನ್ನೇನು ಕಾರಣವೂ ಇಲ್ಲ. ಆದರೆ ಇಲ್ಲಿ ಸಲ್ಲದ ಆರೋಪ ಹೊರಿಸಿ ಅವಳನ್ನ ಸುಮ್ಮನೆ ಕೋರ್ಟಲ್ಲಿ ಅವಳಿಗೆ ಅವಮಾನ ಮಾಡಿದ್ರೆ ನಾನಂತೂ ಚೆನ್ನಾಗಿರಲ್ಲ. ಅವಳು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು ಆಯಿತಾ? ಈ ಥರ ಅವಳ ಕ್ಯಾರೆಕ್ಟರ್ ಬಗ್ಗೆ ಅನುಮಾನ ಪಟ್ಟು ಅವಳಿಗೆ ಇಲ್ಲಿ ಸಲ್ಲದ ಆರೋಪ ಹೊರಿಸಿ ಕೋರ್ಟಲ್ಲಿ ನಿಲ್ಲಿಸೋದು ನನಗೆ ಇಷ್ಟ ಇಲ್ಲ ಆಯಿತಾ? ಇರೋ ಸತ್ಯನ ಹೇಳಿ ಅದೇನು ಡಿವೋರ್ಸ್ ತೊಗೋಬೇಕು ಅದನ್ನು ಮಾತ್ರ ತಗೊಳ್ಳೋಣ. ಒಂದು ಗೊತ್ತೇ, ನನ್ನ ಮೇಲೆ ಎಲ್ಲರೂ ಕೂಡ ಅನುಮಾನ ಪಟ್ಟಾಗ ನೀನು ಮದುವೆ ಆಗಿದ್ದೀನಿ ಅಂತ ನನ್ನ ಮೇಲೆ ಕಳಂಕ ಹೊರಿಸಿದಲ್ಲ, ಆಗ ನನ್ನ ಪರವಾಗಿ ನಿಂತು ಮಾತಾಡಿದ್ದು ವಿದ್ಯಾ. ಯಾರೇ ನಂಬದೇ ಇದ್ದರೂ ಕೂಡ ನನ್ನ ಗಂಡ ಏನು ತಪ್ಪೇ ಮಾಡಿಲ್ಲ, ಅವ್ಳ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳಿ ನನ್ನನ್ನು ಅವಳು ಗೆದ್ದು ತೋರಿಸಿದ್ದಾಳೆ. ಅಲ್ಲೇ ಅವಳು ನನ್ನ ಗೆದ್ದಾಯಿತು. ಆದರೆ ಒಂದೇ ಒಂದು ಕಾರಣ, ನನ್ನ ಅವ್ವ ಮತ್ತೆ ಹುಡ್ತಾಳೆ ಅನ್ನೋ ಒಂದು ಕಾರಣನ ನನ್ನ ನಂಬಿಸಿ ಮೋಸ ಮಾಡಿದ್ಲು, ಬೇಜಾರು ಮಾಡಿದ್ಲು ಅಂದ್ಬಿಟ್ರೆ ಅವಳ ಬಗ್ಗೆ ಅವಳು ಎಳ್ಳಷ್ಟು ಕೂಡ ನನಗೆ ಕೋಪ ಇಲ್ಲ. ಹಾಗಾದ್ರೆ ಇನ್ನೂ ನಿನ್ನ ಮನಸ್ಸಲ್ಲಿ ಇದ್ದಾಳೆ, ಅವ್ಳ ಮನಸ್ಸಲ್ಲಿ ಅವಳೋ ಬಿಟ್ಟಲೋ ನಿಮ್ಗೆ ಯಾಕೆ? ನನಗೆ ಕೋಪ ಅಷ್ಟೇ, ಅವಳ ಮೇಲೆ ಯಾವುದೇ ಕಾರಣ ಇಲ್ಲ ಸರ್ ಆಯಿತಾ? ಡಿವೋರ್ಸ್ ಆಗೋದಕ್ಕೆ ಅದು ಒಂದೇ ಕಾರಣ ಅಷ್ಟೇ, ಮಗು ಐತೆ ಅಂತ ಹೇಳಿ ನಮಗೆ ಬೇಜಾರು ಮಾಡಿದ್ಲು, ಮೋಸ ಮಾಡಿದ್ಲು. ಹಾಗಾಗಿ ಅದೊಂದು ಕಾರಣ ಬಿಟ್ಟರೆ ಇನ್ನೇನೂ ಇಲ್ಲ ನಮಗೆ. ಹಾಗಾಗಿ ಅವಳಿಂದ ನಾನು ದೂರ ಇರಬೇಕು ಅಂತ ಇದ್ದೀನಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಮತ್ತೆ ಮಾತಾಡ್ಬೇಕಾರೆ ಶಿವರಾಮೇಗೌಡ, ಸಾವಿತ್ರಿ ಮುಚ್ಚು ಬಾಯಿ ಸಾಕು, ಎಷ್ಟು ಸಲ ಹೇಳ್ತಾರೆ ನಿನಗೆ? ಭದ್ರ ಹೇಳೋದು ಅರ್ಥ ಆಗ್ತಿಲ್ಲ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಆಯಿತು. ಇಲ್ಲಿ ಸಲ್ಲಿದ ಆರೋಪನ ವಿದ್ಯೆ ಮೇಲೆ, ಆ ಹುಡುಗಿ ಮೇಲೆ ಹೊರಿಸ್ಬೇಡ, ಗೊತ್ತಾಯ್ತಾ? ಆ ಹುಡುಗಿ ಅಂತವಳು ಅಂತ ನನಗೆ ಗೊತ್ತು. ಅವಳು ನಿಜವಾಗ್ಲೂ ಅಪ್ಪಟ ಚಿನ್ನ ಇದ್ದಂಗೆ ಆಯಿತಾ? ಅವಳು ಅಪರೂಪದ ಒಂದು ವ್ಯಕ್ತಿ ಅಂತಲೇ ಅವಳನ್ನ ಕರಿಬೋದು. ಅವಳ ಬಗ್ಗೆ ಅವಳ ಮುಖಕ್ಕೆ ಬಸಿ ಮಳೆಯೋದು ಅಂದರೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಇಲ್ಲಿ ಸಲ್ಲದ ಆರೋಪ ಹೊರಿಸೋದು ಸರಿ ಇಲ್ಲ. ನಮಗೂ ಕೂಡ ಒಬ್ಬಳು ಮಗಳಿದ್ದಾಳೆ, ಅವಳ ಮೇಲೆ ಸುಮ್ಮನೆ ಅಪವಾದ ಮಾಡಿದರೆ ನಮಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ನೋಡಿ ಲಾಯರ್ ಸರ್, ಅವಳ ಮೇಲೆ ಅಪವಾದ ಹೊರಿಸೋಕ್ಕೆ ನಮ್ಮ ಹತ್ರ ಯಾವ ಕಾರಣಗಳೂ ಇಲ್ಲ. ಅವಳು ಎಲ್ಲ ವಿಷಯದಲ್ಲೂ ಕೂಡ ಮುಂದೆ ಇದ್ದಾಳೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ತೊಗೊಂಡ್ರು ಅವಳೆಲ್ಲದಕ್ಕೂ ಸೈ ಅಂತಾಳೆ. ಆದರೆ ಇದೊಂದೇ ಒಂದು ಕಾರಣ ಅಷ್ಟೇ, ಮಗು ಇದೆ ಅಂತ ಹೇಳಿ ಸುಳ್ಳು ಹೇಳಿದ್ಲು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕಾರಣ ಇಲ್ಲ. ಇದರಿಂದನೇ ನೀವು ಅದೇನು ಮುಂದುವರಿಸ್ಬೇಕು ಅದನ್ನು ಮಾತ್ರ ಮುಂದುವರಿಸಿ. ಇದು ಬಿಟ್ಟರೆ ಅವಳ ಬಗ್ಗೆ ಹೇಳೋದಕ್ಕೆ ಯಾವ ಕಾರಣವೂ ಇಲ್ಲ, ಯಾವ ಚಾಡಿ ಮಾತುಗಳೂ ಇಲ್ಲ ಅಂತ ಹೇಳಿಬಿಟ್ಟು, ಸರಿ ಸರ್ ಆಯಿತು, ನಾಳೆ ಫ್ಯಾಮಿಲಿ ಕೋರ್ಟ್ಗೆ ಭದ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ, ಮೋಹನ ಕಣ್ಮಣಿ ಬರ್ತಾಳೆ, ಯಾರನ್ನಾರ ಕರ್ಕೊಂಬರೋಕ್ಕೆ ಕಳಿಸು, ಬಟ್ ಅವಳಿಗೆ ಈ ವಿಚಾರ ಏನೂ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ರೀ, ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಹೋದ್ಮೇಲೆ ಏನವ ಹಿಂಗಾಯಿತು, ಭದ್ರಮಾಮ ಮನಸ್ಸಲ್ಲಿ ಇನ್ನೂ ಆ 3 ಅಡಿ ಇದೆ